ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಒಂದೇ ದರದಲ್ಲಿ ಡೆಂಗಿ ಟೆಸ್ಟ್ ಆಗುತ್ತೆ. ಇವತ್ತು ಸಂಜೆ ಅಥವಾ ನಾಳೆಯ ಒಳಗಡೆಗೆ ಸುತ್ತೋಲೆ ಬರುತ್ತೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಟಿವಿ ನನಗೆ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಿ ಹೋದರೂ ಕೂಡ ಟೆಸ್ಟ್ಗೆ ಒಂದೇ ರೇಟ್. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಅಧಿಕೃತ ಆದೇಶ ಹೊರಬೀಳುತ್ತೆ ಅಂದಿದ್ದಾರೆ ದಿನೇಶ್ ಗುಂಡೂರಾವ್. ನಿಜಕ್ಕೂ ಒಳ್ಳೆ ಕೆಲಸ. ಯಾಕಂದ್ರೆ ಜನಸಾಮಾನ್ಯರಿಗೆ ಬಡವರಿಗೆ ಟೆಸ್ಟಿಗೆ ಜಾಸ್ತಿ ದುಡ್ಡು ಕೊಡಬೇಕು ಅಂತಂದ್ರೆ ಪಾಪ ಎಲ್ಲಿಂದ ತರಬೇಕು ಅವರು. ಹೀಗಾಗಿ ಯಾವುದೇ ಹೈಟೆಕ್ ಆಸ್ಪತ್ರೆಗೆ ಹೋದರೂ ಅಷ್ಟೇನೆ, ಯಾವುದೇ ಪ್ರೈವೇಟ್ ಸಣ್ಣ ನರ್ಸಿಂಗ್ ಹೋಮ್ ಹೋದರೂ ಕೂಡ ಅಷ್ಟೇನೆ, ಎಲ್ಲೇ ಪರೀಕ್ಷೆ ಮಾಡಿದರೂ ಕೂಡ ನಿಮಗೆ ಒಂದೇ ದರ. ಆ ದರ ಎಷ್ಟು ಅನ್ನುವಂಥದ್ದು ಇವತ್ತು ಸಂಜೆ ಒಳಗಡೆಗೆ ಎಲ್ಲವೂ ಕೂಡ ನಿಗದಿಯಾಗುತ್ತೆ. ನಾವು ಅದನ್ನು ನಿಮ್ಮ ಗಮನಕ್ಕೆ ತರ್ತೀವಿ. ಈ ಮುಖಾಂತರ ಏನು ಅಂದರೆ ಈ ಡೆಂಗಿ ತಡಿಲಿಕ್ಕೆ ವ್ಯಾಪಕ ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇದೆ. ಈ ಮುಖಾಂತರ ಒಂದು ಹೆಜ್ಜೆ ಇಟ್ಟಿದೆ. ಅದರ ಮೊದಲ ಹೆಜ್ಜೆ ಏನಪ್ಪ ಅಂತಂದರೆ, ಎಲ್ಲಿ ಏನು ಪರೀಕ್ಷೆ ಮಾಡಿಸ್ಕೊಂಡ್ರೂ ಕೂಡ ನೀವು ಡೆಂಗಿ ಟೆಸ್ಟ್ನ ಅದಕ್ಕೆ ಒಂದೇ ರೇಟ್, ಸೇಮ್ ರೇಟ್, ವ್ಯತ್ಯಾಸ ಇಲ್ಲ. ಇನ್ನು ದಿನೇಶ್ ಗುಂಡೂರಾವ್ ಸಾಕಷ್ಟು ಸಂಗತಿಗಳನ್ನು ಹೇಳಿದರು. ಜನಸಾಮಾನ್ಯರು ಕೂಡ ಬೆಂಬಲ ಕೊಡಬೇಕು, ಒಂದು ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ದರ ನಿಗದಿಯ ಬಗ್ಗೆ ಈಗಾಗಲೇ ನಾನು ಕಮಿಷನರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ, ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿ ಅಂತ. ಯಾಕಂದರೆ ಬೇರೆ ಬೇರೆ ಕಡೆಗೆ ಹೆಚ್ಚಿನ ದರವನ್ನು ಕೂಡ ಪಡಿತಾ ಇದ್ದಾರಂತೆ. ಹಾಗೆಲ್ಲ ಆಗಬಾರ್ದು, ಅದು ಒಂದೇ ದರ ಇರಬೇಕು. ಇದು ಈ ಪ್ರಾಫಿಟ್ಟಿಗೋಸ್ಕರ ಮಾಡಬೇಡಿ, ಇದು ಪ್ರಾಫಿಟ್ಟಿಗೋಸ್ಕರ ಆಗಬಾರ್ದು. ಇದೇನು ಅಂತಂತಂದರೆ ಇದು ಜನಸೇವೆ, ಸರ್ವೀಸ್ ಅನ್ನೋ ರೀತಿಯಲ್ಲಿ ಪ್ರೈವೇಟ್ ಆಸ್ಪತ್ರೆಯವರು ಮಾಡಬೇಕು ಅನ್ನುವಂಥ ಮಾತು. ಬನ್ನಿ, ಡೆಂಗಿ ಬಗ್ಗೆ ದಿನೇಶ್ ಮಾತಾಡಿದ್ದಾರೆ, ಏನು ಹೇಳಿದ್ರು ನೋಡೋಣ. ದರ ಫಿಕ್ಸ್ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ನಾವು. ಡೆಂಗಿಗೆ ಇದುವರೆಗೂ ಮಾಡಿಲ್ಲ. ನೋಡೋಣ, ಬೇಕಾದ್ರೆ ಚೆಕಪ್ ಮಾಡ್ತೀವಿ. ಓಕೆ, ವಿ ವಿಲ್ ಲುಕ್ ಇನ್ ಟು ಇಟ್. ನೋಡೋಣ, ಆ ಥರ ಇದ್ರೆ ಏರುಪೇರು ಇದ್ರೆ ಮಾಡೋಣ. ನಮ್ಮಲ್ಲಿ ಟೆಸ್ಟಿಂಗ್ ಕಿಟ್ ಎಲ್ಲ ಕಡೆ ಫ್ರೀ ಆಗಿ ಕೊಡ್ತೀವಪ್ಪ. ನೋಡೋಣ, ನೋಟಿಫೈ ಮಾಡೋಣ, ರೇಟ್ಸ್ ನೋಟಿಫೈ ಮಾಡೋಣ. ಇದು ದಿನೇಶ್ ಗುಂಡೂರಾವ್ ನಿನ್ನೆ ಹೇಳಿದಂಥ ಮಾತು. ಇನ್ನೂ ದರ ಫಿಕ್ಸ್ ಮಾಡಿಲ್ಲ ಅಂತ. ಅದಾದ ನಂತರ ಈ ದರ ಫಿಕ್ಸ್ ಮಾಡೋಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ನಿರ್ಧಾರಕ್ಕೆ ಬರಲಾಯಿತು. ಇದೀಗ ತಾನೇ ದಿನೇಶ್ ಗುಂಡೂರಾವ್ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟನೆ ಕೊಟ್ಟರು. ದರವನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಏಕ ದರ, ಒಂದೇ ದರ, ಸೇಮ್ ರೇಟ್, ನೋ ಚೇಂಜಸ್. ಇದನ್ನು ದಿನೇಶ್ ಗುಂಡೂರಾವ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ.